ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಬೇಕೇ ಬೇಕು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಸಾರಿಗೆ ದರ ಏರಿಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ. ಇವತ್ತೇನು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನೇಕ ಗ್ಯಾರಂಟಿಗಳನ್ನು ಮಾಡಿ ಜನರ ಮೇಲೆ ಅನೇಕ ಟ್ಯಾಕ್ಸ್ಗಳ ಮುಖಾಂತರ, ಬೆಲೆ ಏರಿಕೆ ಮುಖಾಂತರ, ಏನು ಡೀಸೆಲ್ ಬೆಲೆ ಇರ್ಬೋದು, ಪೆಟ್ರೋಲ್ ಬೆಲೆ ಇರ್ಬೋದು, ಹಾಲಿನ ಬೆಲೆ ಇರ್ಬೋದು, ಇವತ್ತು ಮತ್ತೆ ಬಸ್ಸಿನ ದರ 15% ಏರಿಕೆ ಮಾಡಿ ಇಡೀ ರಾಜ್ಯದ ರೈತರಿಗೆ, ಬಡವರಿಗೆ ತೊಂದರೆ ಕೊಡುವ ಕಾರ್ಯಕ್ರಮಗಳನ್ನು ಇವತ್ತು ಈ ಸರ್ಕಾರ ಮಾಡಲಿದೆ. ಆದ ಕಾರಣ ಇವತ್ತು ಬಳ್ಳಾರಿ ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ಅನೇಕ ಮುಖಂಡರು, ನಮ್ಮ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಮತ್ತು ರಾಜ್ಯ ಪದಾಧಿಕಾರಿಗಳ ಮುಖಾಂತರ ಇವತ್ತೇನು ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡುವ ಮುಖಾಂತರ ಸಿದ್ದರಾಮಯ್ಯಗೆ ಎಚ್ಚರಿಕೆ ಗಂಟೆಯನ್ನು ಕೊಡುವ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ರಾಜ್ಯದಲ್ಲಿ ವಾಲ್ಮೀಕಿ ಹಗರಣ ಇರ್ಬೋದು, ಮತ್ತು ಮೂಢ ಹಗರಣ ಇರ್ಬೋದು, ಮತ್ತು ಅಧಿಕಾರಿ ದಂಧೆ ಇರ್ಬೋದು, ಅನೇಕ ದಂಧೆಗಳ ಮುಖಾಂತರ ಈ ಸರ್ಕಾರ ಭ್ರಷ್ಟ ಸರ್ಕಾರ ಆಗಿ ಜನರಿಗೆ ಬೇಸತ್ತುವ ಕೆಲಸ ಮಾಡ್ತಾ ಇದೆ. ಈ ಹಿಂದೆ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣ ಅವರು ರೈತರಿಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದರು. ರೈತರ ಸಾಲ ಮನ್ನಾ ಮಾಡುವ ಮುಖಾಂತರ ಜನರಿಗೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದರು. ಅದೇ ರೀತಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅವರು ಸರ್ಕಾರ ಅವಧಿಯಲ್ಲಿ ಸತ್ಯ ಪ್ರತಿ ರೈತರಿಗೆ 50,000 ರೈತರಿಗೆ ಸಾಲ ಮನ್ನಾ ಮಾಡುವ ಮುಖಾಂತರ ಮಾಡಿರ್ತಕ್ಕಂಥ ಯಡಿಯೂರಪ್ಪನವರು ಮತ್ತು ಕುಮಾರಣ್ಣವರು ಇವತ್ತಿನ ದಿನ ಇಡೀ ರಾಜ್ಯದಲ್ಲಿ ಜನರು ಬೇಸತ್ತ ಈ ಸರ್ಕಾರವನ್ನು ಕಿತ್ತೆಗೆಯುವ ಕೆಲಸ ಮಾಡಲಿದೆ. ಆದ ಕಾರಣ ನಾವು ಮುಂದಿನ ದಿನದಲ್ಲಿ ಬಳ್ಳಾರಿ ಜಿಲ್ಲಾ ಜೆಡಿಎಸ್ ಅಲ್ಲಿ ಉಗ್ರ ಹೋರಾಟ ಮಾಡಲು ತೀರ್ಮಾನ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಡೋದಿಷ್ಟ. ಯಾಕಂದ್ರೆ ರಾಜ್ಯ ಸರ್ಕಾರ ಬಂದು ಈಗಾಗಲೇ ಆಲ್ರೆಡಿ ಹತ್ರ 3 ವರ್ಷ ಆಗ್ತಾ ಬಂತು, 2 ವರ್ಷ ಆಗ್ತಾ ಬಂತು. ಈ 2 ವರ್ಷದಲ್ಲಿ ಆ ಸರ್ಕಾರ ಬಂದ ತಕ್ಷಣನೇ ಬಡವರ ಮೇಲೆ ಬರೆ ಎಳಿತಕ್ಕಂಥ ಕೆಲಸ ಮಾಡಿದ್ರು. ಅವು ಯಾವ್ಯಾವಪ್ಪ ಅಂದ್ರೆ, ನಾವು ದಿನ ಬಳಕೆಯಲ್ಲಿ ಬಳಸ್ತಕ್ಕಂಥ ಆಹಾರ ಧಾನ್ಯಗಳಾಗಿರ್ಬೋದು, ಅಥವಾ ಅನಿಲ ಆಗಿರ್ಬೋದು, ಆಮೇಲೆ ಪೆಟ್ರೋಲ್ ದರ, ಡೀಸೆಲ್ ದರ, ಇನ್ನಿತರ ಹಲವಾರು ಎಲ್ಲ ದರಗಳನ್ನು ಏರಿಸಿದ್ರು. ಅದ್ರ ಜೊತೆಲೇನೆ ತದನಂತರ ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ನಾವು ಬಡವರ ಪರವಾಗಿದ್ದೀವಿ, ನಾವು ಸರಳವಾಗಿ ನಾವು ಆಡಳಿತ ನಡೆಸುವಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು ಬಡವರಿಗೆ ಬರೆ ಹೇಳ್ತಕ್ಕಂಥ ಕೆಲಸ ಮಾಡಿದ್ರು. ಅದ್ರ ಜೊತೆಗೆ ಈಗ ನಾವು ಸಬ್ ರಿಜಿಸ್ಟ್ನಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಬೇಕು ಹೋದ್ರೆ ವ್ಯಾಲ್ಯೂಯೇಷನ್, ಉದಾಹರಣೆ ಹೇಳ್ತಾ ಇದೀನಿ, ನಮ್ಮ ಕುರೆಕುಪ್ಪದಲ್ಲಿ ವ್ಯಾಲ್ಯೂಯೇಷನ್ ಮೊದಲು ಬರೀ 3 ಲಕ್ಷ 5 ಲಕ್ಷವರೆಗಿತ್ತು. ಇವಾಗ ಕೆಲಸಕ್ಕೆ ಬರೋದು ಭೂಮಿಗಳು ಕೂಡ 25 ಲಕ್ಷ ಮಾಡ್ಯಾರ ವ್ಯಾಲ್ಯೂಯೇಷನ್. 25 ಲಕ್ಷಕ್ಕೆ ಬಡವರು ಎಲ್ಲಿ ಮಾಡ್ಸ್ಕೊಂಬೇಕು ಹೋಗ್ತಾರ? ಇಂಥ ಆಡಳಿತವನ್ನು ನಡೆಸ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ನಮ್ಮ JDS ಪಕ್ಷದ ವತಿಯಿಂದ ಧಿಕ್ಕಾರಕ್ಕೆ ಹೋಗ್ತೇವೆ. ಅದ್ರ ಜೊತೆಗೆ ಈಗ ತಾನೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಂಗೆ ಇದು ನಮ್ಮ ಸಾರಿಗೆ ಇಲಾಖೆಯಲ್ಲಿ 15% ಹೆಚ್ಚಳ ಮಾಡ್ತಕ್ಕಂಥ ಕೆಲಸ ಮಾಡ್ಯಾರ. ಆ ಸಾರಿಗೆ ಇಲಾಖೆಯಲ್ಲಿ ಯಾರು ಶ್ರೀಮಂತರ ಅದರಲ್ಲಿ ತಿರ್ಗಾಡಲ್ಲ, ಎಲ್ಲರೂ ಬಡವರಲ್ಲಿ ತಿರ್ಗಾಡೋದು. ಬಡವರಿಗೆ ಬರೆ ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಇದಾರ. ತಕ್ಷಣ 15% ಇರತಕ್ಕಂಥ ಸುಂಕವನ್ನು ಹಿಂಪಡೆಯಬೇಕು, ಪೆಟ್ರೋಲ್ ಸುಂಕವನ್ನು ಕೂಡ ಹಿಂಪಡೆಯಬೇಕು, ಇತರ ತೆರಿಗೆ ಏರಿಸಿರ್ತಕ್ಕಂಥ ಎಲ್ಲ ತೆರಿಗೆಗಳನ್ನು ಹಿಂಪಡಿಬೇಕು. ಅದಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಾವು ಮನವಿ ಪತ್ರ ಸಲ್ಲಿಸ್ತಿದ್ದೇವೆ. ಒಂದು ವೇಳೆ ಇವರೇನನ್ನ ಈ ಏರಿಕೆಗಳನ್ನು ಹಿಂಪಡೆಯದಿದ್ರೆ ಮುಂದಿನ ದಿನಮಾನಗಳಲ್ಲಿ ಬೃಹತ್ತಾಗಿ ಹೋರಾಟ ಮಾಡಿ, ಪ್ರತಿಭಟನೆ ಮಾಡಿ, ಬಳ್ಳಾರಿ ಬಂದ್ ಕರೆ ಕೊಡ್ತಕ್ಕಂಥ ಕೆಲಸ ನಮ್ಮ JDS ಪಕ್ಷದ ವತಿಯಿಂದ ಮಾಡ್ತೇವೆ. JDS ವತಿಯಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬಹುಮತ ಇದೆ ಎಂದು 140 ಜನ ಶಾಸಕರಿದ್ದಾರೆ ಅಂತಂದು ತುಗ್ಲಕ್ ದರ್ಬಾರನ್ನ ನಡೆಸ್ತಾ ಇದ್ದಾರೆ ಅಂತಂದು ಇವತ್ತು JDS ಪಕ್ಷದಿಂದ ನಾವು ಆರೋಪ ಮಾಡ್ತಾ ಇದ್ದೀವಿ. ಇವತ್ತು ಸಂಪೂರ್ಣವಾಗಿ ಆಡಳಿತ ವ್ಯವಸ್ಥೆ ಕುಂಠಿತವಾಗಿದೆ. ಇವತ್ತು ಬಳ್ಳಾರಿಯಲ್ಲಿ ಅಕ್ರಮ ಚಟುವಟಿಕೆಗಳು ವ್ಯಾಪಕವಾಗಿ ತಾಂಡವವಾಡ್ತಾ ಇದೆ. ಇವತ್ತು ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ರೆ ಅವರು ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಮೇಲಿರುವಂತ ರಾಜ್ಯ ಸರ್ಕಾರದ ಮಂತ್ರಿಗಳು, ಶಾಸಕರುಗಳು ಇವರೆಲ್ಲರ ಕುಮ್ಮಕ್ಕದಿಂದ ಇವತ್ತು ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಅದರಲ್ಲಿ ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಸಂಪೂರ್ಣ ಆಡಳಿತ ಹದಗೆಟ್ಟಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಅದೇ ರೀತಿ ನನ್ನ ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಹ ಇವತ್ತು ವ್ಯಾಪಕವಾದ ಭ್ರಷ್ಟಾಚಾರ ತಾಂಡಾಡುತ್ತಿದೆ. ಅಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ
ನಡೀತಾ ಇಲ್ಲ. ಇದರ ವಿರುದ್ಧ ಮುಂದಿನ ದಿನಮಾನಗಳಲ್ಲಿ JDS ಪಕ್ಷ ಜಿಲ್ಲಾದ್ಯಂತ ಹೋರಾಟವನ್ನ ಹಮ್ಮಿಕೊಳ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.